ಸಾಮಾಜಿಕ ಜಾಲತಾಣದಲ್ಲಿ ಹೊಸ ಸಮರ ಶುರುವಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ವರ್ಸಸ್ ಹಿಟ್ ಜನತಾ ಪಾರ್ಟಿ ಅಂತ. ಕಾಕ್ರೋಚ್ ಪಾರ್ಟಿಗೆ ಪ್ರತಿಯಾಗಿ ಹಿಟ್ ಜನತಾ ಪಾರ್ಟಿ ಮುನ್ನೆಲೆಗೆ ಬರ್ತಾ ಇದೆ. ಹಿಟ್ ಸ್ಪ್ರೇ ಆಧರಿಸಿ ಎಐ ಸಹಾಯದಿಂದ ಈ ಪೋಸ್ಟರ್ ಅನ್ನು ವಿನ್ಯಾಸ ಮಾಡಿದ್ದಾರೆ. ಸ್ವಚ್ಛ ಘರ್ ಸುರಕ್ಷಾ ಭಾರತ್ ಅಂತ ಹೇಳಿ ಟ್ಯಾಗ್ಲೈನ್ ಕೂಡ ಶುರುವಾಗಿದೆ. ಇಲ್ಲಿ ಅಂದರೆ ಏನಾಗುತ್ತೆ, ನಮಗೆ ಒಂದು ಕೌಂಟರ್ ಆಗಿ ಏನೋ ಒಂದು ಶುರುವಾಗಲೇಬೇಕಲ್ಲ. ಕೌಂಟರ್ ಅಂದರೆ ಈಗ ಕಾಕ್ರೋಚ್ ಅದು ಒಂದು ರೀತಿಯಲ್ಲಿ ಜನಮನ್ನಣೆ ಗಳಿಸೋಕ್ಕೆ ಶುರುವಾಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾದ ಜನಮನ್ನಣೆ ನಿಜವಾದ ಜನಮನ್ನಣೆ ಆಗಬೇಕು ಅಂದರೆ ಅದಕ್ಕೂ ಕೂಡ ಟೈಮ್ ತೆಗೆದುಕೊಳ್ಳಬಹುದು. ಇದಕ್ಕೇನಾಗಿದೆ, ಇನ್ಯಾರೊಬ್ಬರು ಶುರು ಮಾಡಿಕೊಂಡ್ರು ಹಿಟ್ ಅಂತ ಹೇಳಿ, ಹಿಟ್ ಜನತಾ ಪಾರ್ಟಿ. ಈಗ ಮನೇಲಿ ಜಿರಳೆ ಬಂದರೆ ಈ ಥರದ ಹಿಟ್ ಸ್ಪ್ರೇ ಬೇರೆ ಬೇರೆ ಕ್ರಿಮಿನಾಶಕಗಳನ್ನು ಬಳಸ್ತಾರಲ್ಲ, ಅಲ್ಲಿ ಅದನ್ನು ಬಳಸೋದಕ್ಕೆ ಒಂದು ಆ ಥರದ ಕ್ರಿಮಿನಾಶಕಗಳಲ್ಲಿ ಒಂದು ಹಿಟ್ ಅಂತ ಹೇಳಿ ಜಿರಳೆ ಓಡ್ಸೋಕ್ಕೆ ಅದನ್ನು ಬಳಸ್ತಾರೆ ಅಥವಾ ಕೊಲ್ಲಕ್ಕೆ ಬಳಸ್ತಾರೆ ಅಂಥೇಳಿ ಆ ಹೆಸರಲ್ಲಿ ಒಂದು ಪಾರ್ಟಿ ಶುರುವಾಯಿತು ಇಲ್ಲಿ, ಕಾಕ್ರೋಚ್ ಮುಕ್ತ ಭಾರತ್ ಅಂತ ಹೇಳಿ. ಸೊ ಇದೇನಾಗಿದೆ, ಇಲ್ಲಿ ಒಂದು ಚೆಕ್ ಮಾಡಿಕೊಂಡಾಗ ಹಿಟ್ ಜನತಾ ಪಾರ್ಟಿ ಅಂತ ಇದು. ಹಿಟ್ ಜನತಾ ಪಾರ್ಟಿ ಉದ್ದೇಶ ಏನು ಅಂದರೆ ಕಾಕ್ರೋಚ್ ಇಲ್ಲದೆ ಇರ್ತಕ್ಕಂಥ ಒಂದು ಭಾರತ ನಾವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ. ಸೊ ಹಿಟ್ ಸ್ಪ್ರೇ ಆಧರಿಸಿ ಎಐ ಸಹಾಯದಿಂದ ಈ ಪೋಸ್ಟರನ್ನು ವಿನ್ಯಾಸ ಮಾಡಲಾಗಿದೆ. ಸ್ವಚ್ಛ ಘರ್ ಸುರಕ್ಷಾ ಭಾರತ್, ಮನೆ ಸ್ವಚ್ಛವಾಗಿದ್ದರೆ ಭಾರತ ಕೂಡ ಸುರಕ್ಷಿತವಾಗಿರುತ್ತೆ ಅಂತ ಹೇಳಿ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಇದೀಗ ಹಿಟ್ ಅನ್ನೋ ಒಂದು ಪಾರ್ಟಿ ಕೂಡ ಇದಕ್ಕೆ ಶುರುವಾಗಿದೆ.